Around 600 patients were bone cancer patients and around 400 are soft tissue cancer patients. So the most common surgery what we do is, I'm just showing the representation. So if there's a tumor in the thigh bone, we take out the tumor thigh bone and replace that entire bone by using metallic bone. The advantage, around 600 patients were bone cancer patients and around 400 are soft tissue cancer patients. So the most common surgery what we do is, I'm just showing the representation. So if there's a tumor in the thigh bone, we take out the tumor thigh bone and replace that entire bone by using ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಮನ್ ಬೈರೇಗೌಡ ಅಂತ, ನಾರಾಯಣ ಹಾಸ್ಪಿಟಲಲ್ಲಿ ಮಸ್ಕ್ಯುಲೋಸ್ಕೆಲೆಟಲ್ ಆಂಕೋಸರ್ಜನ್. ಸೊ ಮಸ್ಕ್ಯುಲೋಸ್ಕೆಲೆಟಲ್ ಆಂಕೋಸರ್ಜನ್ ಅಂತಂದರೆ ನಾವು ಮೂಳೆ ಮತ್ತು ಬೋನ್ ಕ್ಯಾನ್ಸರಲ್ಲಿ ಉತ್ಪತ್ತಿಯಾಗುವಂಥ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಮಾಡೋರು. ಸೊ ಜುಲೈನ ನಾವು ಸಾರ್ಕೋಮಾ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಂಗಂದರೆ ಈ ಸಾರ್ಕೋಮಾ ಬಗ್ಗೆ ನಾವು ಅವೇರ್ನೆಸ್ನ ಸ್ಪ್ರೆಡ್ ಮಾಡೋದು, ಜನಕ್ಕೆ ಯಾವ ಥರ ಅದನ್ನ ಡಿಟೆಕ್ಟ್ ಮಾಡೋದು, ಯಾವ ಥರ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಆಗ್ಬೋದು ಅನ್ನೋದನ್ನ ತಿಳಿಸ್ಕೊಡೋಕ್ಕೋಸ್ಕರ ಈ ಥರ ಪ್ರೋಗ್ರಾಮ್ ಮಾಡಿರೋದು. ಮತ್ತು ಇದೇ ತಿಂಗಳು ನಾವು 1,000ಕ್ಕಿಂತ ಹೆಚ್ಚು ಪೇಷಂಟ್ಗಳ ಕೈ ಮತ್ತು ಕಾಲು ಉಳಿಸುವಂಥ ಸರ್ಜರಿನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಅವ್ರನ್ನ ಕ್ಯಾನ್ಸರಿಂದ ನಾವು ಗುಣಪಡಿಸಿ ಅವ್ರಿಗೆ ಒಂದು ಹೊಸ ಲೈಫ್ ನಾವು ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಈ ಪ್ರೋಗ್ರಾಮ್ನ ಮಾಡ್ತಾ ಇರುವಂಥದ್ದು. ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ಸು ತುಂಬ ರೇರ್ ಕ್ಯಾನ್ಸರ್ಸು. ಅವರು 100 ಕ್ಯಾನ್ಸರ್ ಇದ್ದರೆ ಅದರಲ್ಲಿ 3 ರಿಂದ 5 ಜನಕ್ಕೆ ಮಾತ್ರ ಈ ಥರ ಕ್ಯಾನ್ಸರ್ ಇರುವಂಥದ್ದು. ಇದಕ್ಕೆ ಒಂದು ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ಅಂತ ಬೇಕಾಗ್ತದೆ. ಮತ್ತು ಇದು ಮೇಜರ್ ಸರ್ಜರೀಸ್ ಇರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಲೈಕ್ ಒಂದು 20 ವರ್ಷದ ಹಿಂದೆ ನೀವು ತೊಗೊಂಡ್ರೆ ಈ ಎಲ್ಲ ಪೇಷಂಟಿಗೆ ನಾವು ಕೈ ತೆಗೆಯೋದು ಅಥವಾ ಕಾಲು ತೆಗೆಯೋದು ಆಪ್ರೇಷನ್ ಮಾಡ್ತಾ ಇದ್ವಿ. ಮತ್ತು ಈ ಥರ ಕ್ಯಾನ್ಸರ್ ಬಂತು ಅಂತಂದರೆ ಟ್ರೀಟ್ಮೆಂಟೇ ಆಗ್ತಿರಲಿಲ್ಲ, ನೀನು ಬದುಕಲ್ಲ ಅಂತ ಪೇಷಂಟ್ನ ಕಳಿಸ್ಬಿಡ್ತಾಯಿದ್ರು. ಆದರೆ ಇವತ್ತು ನಾವು 90%ಗಿಂತ ಹೆಚ್ಚಿನ ಪೇಷಂಟ್ಸ್ಗಳಲ್ಲಿ ನಾವು ಕೈ ಅಥವಾ ಕಾಲು ಉಳಿಸುವಂಥ ಸರ್ಜರಿ ಮಾಡ್ಬೋದು. ಮತ್ತು 60 ರಿಂದ 70% ಪೇಷಂಟ್ಗಳಲ್ಲಿ ಕಂಪ್ಲೀಟ್ ನಾವು ಅವರು ಜೀವ ಉಳಿಸುವಂಥ ಪ್ರಯತ್ನನ ಮಾಡ್ಬೋದು. ಬರೀ ಜೀವ ಉಳಿಸೋವಂಥದ್ದಲ್ಲ, ಅವರು ವಾಪಸ್ ನಾರ್ಮಲ್ ಲೈಫ್, ಈಗ ಕ್ಯಾನ್ಸರ್ಗಿಂತ ಮುಂಚೆ ಹೇಗೆ ಲೈಫ್ ಇತ್ತು ಅದೇ ಲೈಫ್ಗೆ ಹೋಗೋ ಥರನೂ ನಾವು ಮಾಡ್ಬೋದು. ಬಟ್ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಎಷ್ಟು ಬೇಗ ನಿಮ್ಮ ಬೋನ್ ಕ್ಯಾನ್ಸರ್ ಸರ್ಜನ್ನ ಮೀಟ್ ಮಾಡಿ ಒಂದು ಕಾಂಪ್ರಹೆನ್ಸಿವ್ ಅಥವಾ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ತೊಗೊಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇದು ಓವರ್ ಆಲ್ ಔಟ್ಕಮಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್, ದೇವಿ ಶೆಟ್ಟಿನೂ ಹೇಳಿದರು ಇದಕ್ಕೆ ಇನ್ಶೂರೆನ್ಸ್ ಇದೆ, ಯಾಕಂದರೆ ಲಾಸ್ಟ್ ಟೈಮ್ ಲಾಂಚ್ ಮಾಡಿದ್ರು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ಬೋದು ಅಂತ. ಸರ್, ಅದು ಇನ್ಶೂರೆನ್ಸ್ ಬಗ್ಗೆ ನಾನು ಪ್ರಾಪರ್ ಪರ್ಸನ್ ಅಲ್ಲ ಹೇಳೋಕ್ಕೆ. ಬಟ್ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂತಂದರೆ, ಯಾವುದೇ ಇನ್ಶೂರೆನ್ಸ್ ಇದ್ರೂ ಈ ಕ್ಯಾನ್ಸರ್ಗಳನ್ನ ಕವರ್ ಆಗ್ತದೆ. ಸೊ ಅದನ್ನು ನಾವು ಟ್ರೀಟ್ಮೆಂಟ್ನ ಮಾಡ್ಬೋದು. ಸೊ ನಾರಾಯಣ ಇನ್ಶೂರೆನ್ಸ್ ಬಂದ್ರೂ ಇಟ್ ಹೋಲ್ಡ್ಸ್ ಗುಡ್. ಆ ಇನ್ಶೂರೆನ್ಸ್ನು ನಾವು ಈ ಪೇಷಂಟ್ಸ್ನ ಟ್ರೀಟ್ಮೆಂಟ್. ಯಾವ ಥರ ಏಜ್ಗಳು ಈ ಥರ ಕ್ಯಾನ್ಸರ್ಗಳು? ಸರ್, ಅನ್ಫಾರ್ಚುನೇಟ್ಲಿ ಈ ಥರ ಕ್ಯಾನ್ಸರ್ಗಳು ಬರುವಂಥದ್ದು ಮಕ್ಕಳಲ್ಲಿ ಜಾಸ್ತಿ. ಅವ್ರದ್ದು ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಏನೂ ಅವ್ರದ್ದು ಲೈಫ್ ಸ್ಟೈಲು ಏನು ಪ್ರಾಬ್ಲಮ್ ಇರೋದಿಲ್ಲ. ಆದ್ರೂ ಅನ್ಫಾರ್ಚುನೇಟ್ಲಿ ಅವ್ರದ್ದು ಏನು ತೊಂದರೆ ಇಲ್ಲದೆ ಹೋದ್ರೂ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಗೆಡ್ಡೆ ಮ್ಯಾಕ್ಸಿಮಮ್ ಅಂತಂದರೆ ಏಜ್ ಗ್ರೂಪಲ್ಲಿ 5 ರಿಂದ 20 ವರ್ಷದಲ್ಲಿ ಬರುವಂಥ ಕ್ಯಾನ್ಸರ್ಗಳು ಇದು ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಇದು ನಾಟ್ ಓನ್ಲಿ ಪೇಷಂಟ್ಗೆ, ಈವನ್ ಅವ್ರ ಫ್ಯಾಮಿಲಿಯವ್ರಿಗೆ ಇಟ್ಸ್ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ ಟ್ರೀಟ್ಮೆಂಟ್ಗೋಸ್ಕರ. ಸೊ ನಾವು ಈ ಟ್ರೀಟ್ಮೆಂಟ್ ಮಾಡೋದ್ರ ಜೊತೆ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಜೊತೆ ಮಗುಗೆ ಇನ್ಫಾರ್ಮಲ್ ಎಜುಕೇಷನ್, ಯಾಕೆಂದರೆ ಟ್ರೀಟ್ಮೆಂಟ್ ಒಂದು 6 to 8 months ನಡೀತದೆ. ಆ ಟೈಮಲ್ಲಿ ಹಾಸ್ಪಿಟಲಲ್ಲಿ ಮಗುಗೆ ಇನ್ಫಾರ್ಮಲ್ ಎಜುಕೇಷನ್, ಸೊ ದಟ್ ಅವ್ರು ಸ್ಕೂಲ್ ಮಿಸ್ ಆಗಬಾರ್ದು ಅಂತ. ಮತ್ತು ಅವ್ರಿಗೆ ಯಾವುದೇ ಆ್ಯಕ್ಟಿವಿಟೀಸ್ ಅಥವಾ ಹಾಬೀಸ್ ಏನಿದೆ ಅದನ್ನ ಡೆವಲಪ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಈಗ ತುಂಬ ಫೌಂಡೇಶನ್ಸು ಮತ್ತು NGOs ಇರೋದರಿಂದ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ ಅಥವಾ ಮುಂದೆ ಎಜುಕೇಷನ್ಗಾಗಲಿ ನಾವು ಹೆಲ್ಪ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸರ್, ಈಗ ಇದು ನೀವು
ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ರೆಡಿ ಮಾಡ್ತೀರಾ, ಮತ್ತೆ ಬರೋ ಚಾನ್ಸಸ್ ಏನೇನಿದೆ ಇಲ್ಲ ಹೆಂಗೆ, ಯಾವ ರೀತಿ ಸರ್ ಪೇಷಂಟು? ನಾನು ಅದೇ ಹೇಳಿದ್ದು. ಸೊ ನಾವು 100 ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದರೆ 60-80% ಪೇಷಂಟ್ಸ್ಗೆ ವಾಪಸ್ ಬರೋದಿಲ್ಲ. ಆ ಬರೋ ರಿಸ್ಕ್ ಏನಿರುತ್ತೆ ಫಸ್ಟ್ 1 to 2 ಇಯರ್ಸಲ್ಲಿ ಇರುತ್ತೆ. 2 ಇಯರ್ಸ್ ಬರಲಿಲ್ಲ ಅಂತಂದರೆ ಯೂಶಲಿ ಇದು ವಾಪಸ್ ಬರೋ. ಯಾವ ರೀತಿ ಇರ್ಬೇಕು ಸರ್ ಈಗ ಆಗಿರೋ ಪೇಷಂಟ್, ಯಾವ ರೀತಿ ಇರಬೇಕು? ಸೊ ನಾವು ಎವ್ರಿ 3 months ಪೇಷಂಟ್ನ ಕರೆದು ಎಕ್ಸಾಮಿನ್ ಮಾಡಿ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ದಟ್ ಇಸ್ ದ ಓನ್ಲಿ ವೇ ಟು ಡಿಟೆಕ್ಟ್. ಅಪ್ ಟು ಎಷ್ಟು? 2 years. 2 years ಆಪರೇಷನ್ ಮಾಡಿ ಎಲ್ಲ ಆದ್ಮೇಲೆ, ಟ್ರೀಟ್ಮೆಂಟ್ ಮುಗ್ದಾದ್ಮೇಲೆ 2 years ತನಕ ಅವ್ನು ನಮ್ಮನ್ನ ಅಂಡರ್ ಕಂಟಿನ್ಯೂಸ್ ಫಾಲೋ ಅಪ್ ಅಲ್ಲಿ ಇಡ್ತೀವಿ. ಸೊ ಯೂಶಲಿ 2 yearsಲ್ಲಿ ಬರಲಿಲ್ಲ ಅಂತಂದರೆ ಅದು ಬರುವಂಥ ಚಾನ್ಸಸ್ಸು ಆಲ್ಮೋಸ್ಟ್ 0% ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.